ನಮಸ್ಕಾರ ವೀಕ್ಷಕರೇ, ಗುಡ್ ನ್ಯೂಸ್. ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಈಗೇನು ಬರ್ತಾ ಇತ್ತಲ್ವಾ, ಈಗ 11ನೇ ಕಂತಿನ ಆಲ್ಮೋಸ್ಟ್ ಕ್ಲಿಯರ್ ಆದಂಗೆ ಆಗಿದೆ. ಈಗ 12 ಮತ್ತು 13ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು. ಈಗ ಇವತ್ತು 12 ಜಿಲ್ಲೆಗಳಿಗೆ ಕೂಡ ಬಿಡುಗಡೆ ಆಗ್ತಾ ಇದೆ. ಸೊ 12 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ 100% ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಒಟ್ಟಿಗೆ 4,000 ಕೂಡ ಹಣ ಜಮಾ ಆಗ್ಬೋದು, ಅಥವಾ 2,000 ಮತ್ತು 2,000 ರೂಪಾಯಿ ಈ ರೀತಿ ಕೂಡ ಜಮಾ ಆಗ್ಬೋದಾಗಿರುತ್ತೆ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ಸೊ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಅದ್ರ ಬಗ್ಗೆನೂ ಕೂಡ ಅವರು ಲೈವ್ ಪ್ರೂಫ್ ಆಗಿ ಏನು ಹೇಳಿದಾರೆ ಅನ್ನುವಂಥದ್ದನ್ನು ಅವ್ರಿಗೆ ತೋರಿಸಿ ನಿಮಗೆ ಲೈವ್ ಪ್ರೂಫ್ ಆಗಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ. ಓಕೆ ವೀಕ್ಷಕರು, ಈಗಾಗಲೇ ಸಾಕಷ್ಟು ಮಹಿಳಾ ಫಲಾನುಭವಿಗಳು 2,000 ರೂಪಾಯಿ ರಿಸೀವ್ ಮಾಡ್ಕೊಂಡಿದ್ದಾರೆ 11ನೇ ಕಂತಿನ ಹಣ. ಆದರೆ ಈಗ ಬರಬೇಕಾಗಿರುವಂಥದ್ದು 12ನೇ ಕಂತಿನ ಹಣ ಮತ್ತು 13ನೇ ಕಂತಿನ ಹಣ, ಹೌದಲ್ವಾ? ಈಗ ಜೂನ್, ಜುಲೈ ಮತ್ತು ಆಗಸ್ಟ್ ಕೂಡ ಬರಬೇಕು. ಯಾಕಂದರೆ ಆಗಸ್ಟ್ ಕೂಡ ಮುಗಿಲಿಕ್ಕೆ ಬರ್ತದೆ. ಈ 12ನೇ ಕಂತಿನ ಹಣ ಹಾಕೋದ್ರೊಳಗಾಗಿನೇ ಆಗಸ್ಟ್ ಕೂಡ ಎಂಡ್ ಆಗುತ್ತೆ ಆಲ್ಮೋಸ್ಟ್, ಹೌದಲ್ವಾ? ಈಗ ಟೋಟಲ್ ಆಗಿ 3 ಕಂತುಗಳನ್ನು ಹಾಕಿದ್ರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳದ ಹಣವನ್ನು, ಅಂದರೆ 14ನೇ ಕಂತಿನ ಹಣವನ್ನು ಹಾಕ್ಬೋದು. ಓಕೆನಾ? ಸೊ ಅವಾಗ ಕ್ಲಿಯರ್ ಆಗುತ್ತೆ. ಕಂಟಿನ್ಯೂವರ್ಸ್ ಆಗಿ ಈಗ ಆಗಸ್ಟು, ಈಗ ಸೆಪ್ಟೆಂಬರ್ ಹಾಕಿದ್ರೆ ನವೆಂಬರ್ನಲ್ಲಿ ಈ ರೀತಿಯಾಗಿ ಹಂತವಾಗಿ ಹಾಕ್ತಾ ಹೋಗ್ಲಿಕ್ಕೆ ಬರುತ್ತೆ. ಆದರೆ ಈಗ ಬರಬೇಕಾಗಿರುವಂಥದ್ದು 12 ಮತ್ತು 13ನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮಾ ಆಗಬೇಕಾಗಿದೆ. ಸೊ ಅದ್ರ ಬಗ್ಗೆನೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 11 ಮತ್ತು 12ನೇ ಕಂತಿನ ಹಣದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದರ ಜೊತೆಗೆ 13ನೇ ಕಂತಿನ ಹಣದ ಬಗ್ಗೆನೂ ಕೂಡ ಸ್ಪಷ್ಟನೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂಥದ್ದು. ಸೊ ಈಗಾಗಲೇ ನೋಡ್ಬೋದು ವೀಕ್ಷಕರು ನೀವು, ಈಗ ಒಬ್ಬರಿಗೆ ಒಂದು ಬ್ಯಾಂಕ್ನಲ್ಲಿಂದ ಟ್ರಾನ್ಸಾಕ್ಷನ್ ಎಷ್ಟಾಗುತ್ತೆ 10 ಕೋಟಿ ಒಳಗೆ ಆದರೂ ಸಹಿತ ಅಲ್ಲೇ ತಾಂತ್ರಿಕ ದೋಷ ಸುಲಭವಾಗಿ ಉಂಟಾಗುತ್ತೆ. ಅದರೊಳಗೆ ನಾವು ಪ್ರತಿ ತಿಂಗಳು ಕೂಡ ಈಗ 2,300, 2,200, 2,600 ಕೋಟಿಯವರೆಗೂ ಕೂಡ ಈಗ ವ್ಯವಹಾರ ಆಗತ್ತೆ ಮತ್ತು ಎಕ್ಸಸೈಸ್ ಆಗ್ತಾನೆ ಇರುತ್ತೆ ಪ್ರತಿ ತಿಂಗಳು ಕೂಡ. ಇದನ್ನು ಏನಾದರೂ ತಾಂತ್ರಿಕ ದೋಷ ಬಂದರೂ ಸಹಿತ ಅದನ್ನು ಈಗ ಗವರ್ನರ್ಸ್ ಅವರು ನೋಡ್ಕೋತಾ ಇರ್ತಾರೆ. ಸೊ ಅದ್ರ ಮೇರೆಗೆ ನಿಮ್ಗೆಲ್ಲರಿಗೂ ಕೂಡ ಅಮೌಂಟ್ ಹಾಕ್ತಾ ಇರುವಂಥದ್ದು. ಈಗಾಗಲೇ ಜೂನ್ ಮತ್ತು ಜುಲೈ ತಿಂಗಳದ ಎರಡೂ ಕೂಡ ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಅದನ್ನೆಲ್ಲರಿಗೂ ಕೂಡ ನಿಮಗೆ ಬಂದಿದೆಯಾ? ಈಗ ಜೂನ್ ತಿಂಗಳದ್ದು ಬಂದಿದೆ, ಜುಲೈ ತಿಂಗಳದ್ದು ಕೂಡ ಅಮೌಂಟ್ ಬರಬೇಕಲ್ವಾ? ಈಗ ಬ್ಯಾಂಕ್ನಲ್ಲಿದೆ, ಬ್ಯಾಂಕ್ನವರು ಅದನ್ನು ಅಪ್ಡೇಟ್ ಮಾಡಿಕೊಂಡು ಟ್ರೆಜರಿದಿಂದ ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಹಾಕುವಂತಹ ಕೆಲಸ ಬ್ಯಾಂಕ್ದು. ಸೊ ಬ್ಯಾಂಕ್ ಆ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಒಂದ್ಸರಿ ಟ್ರೆಜರಿಗೆ ಪುಷ್ ಮಾಡಿದ್ರೆ ನಿಮ್ಮ ಖಾತೆಗೆ ಯಾವಾಗ ಬೇಕಾದರೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಂಕು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಮಾಡುವಂತಹ ಕೆಲಸವನ್ನು ಮಾಡೋದು ಬಾಕಿ ಇದೆ. ಅದಕ್ಕೋಸ್ಕರ ನಿಮಗೆ 12ನೇ ಕಂತಿನ ಹಣ ಇನ್ನೂ ಕೂಡ ಬಂದಿರಲಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಕೊಟ್ಟಿದ್ರು. ಈ 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಫಲಾನುಭವಿಗಳು ಕೇಳಿದ್ರು. ಈಗ 11ನೇ ಕಂತಿನ ಹಣ ಬಂದವರು ಮಾತ್ರ ಅನ್ಬೋದು, ಇವರೇನಪ್ಪ ಇನ್ನೂ 12ನೇ ಕಂತಿನ ಹಣ ಬಂದಿಲ್ಲ, 13ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ದಾರಂತ. ಸೊ ಇಲ್ಲಿ ಕೇಳಿ, ಈಗಾಗಲೇ ಒಬ್ಬೊಬ್ಬರಿಗೆ 4,000 ಹಣ ಕೂಡ ಜಮಾ ಆಗಿದೆ. ಉದಾಹರಣೆಗೆ ವಿಜಯಪುರ ಜಿಲ್ಲೆದವರಿಗೆ ಬಾಗಲಕೋಟೆ, ಇಲ್ಲಿ ಹಾಸನ, ಇಲ್ಲಿ ಬಳ್ಳಾರಿ, ಕಲಬುರಗಿ, ಇಂತಹ ಕೆಲವೊಂದಿಷ್ಟು ಜಿಲ್ಲೆಗಳ ಫಲಾನುಭವಿಗಳಿಗೆ, ಅತಿ ಕಡಿಮೆ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರುವಂಥದ್ದು. ಅಲ್ಲೇನೆಲ್ಲರಿಗೂ ಕೂಡ ಜಮಾ ಆಗಿಲ್ಲ. ಸೊ ಕಡಿಮೆ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರುವಂಥದ್ದು. ಅದರಲ್ಲಿ ಈಗ 2,000 ರೂಪಾಯಿ ಎಲ್ಲರ ಖಾತೆಗೆ ಆಲ್ಮೋಸ್ಟ್ ಜಮಾ ಆಗಿದೆ, ಹೌದಲ್ವಾ? ಸೊ ಕಮೆಂಟ್ ಮುಖಾಂತರ ತಿಳಿಸಿ ಜಮಾ ಆಗಿದ್ರೆ ಆಲ್ಮೋಸ್ಟು ಎಲ್ಲರ ಖಾತೆಗೆ ಜಮಾ ಆಗಿರುವಂಥದ್ದು. ಸೊ ನಾನು ನಿನ್ನೆ ಒಂದು ನ್ಯೂಸ್ ಚಾನಲ್ ನೋಡ್ತಾ ಇದ್ದೆ ವೀಕ್ಷಕರೇ. ನ್ಯೂಸ್ನಲ್ಲಿ ಸೊ ಯಾವ ರೀತಿಯಾಗಿ ಮಾಹಿತಿ ಬರ್ತಾ ಇತ್ತು ಅಂದರೆ, ಬೆಂಗಳೂರು ನಗರದಲ್ಲಿ, ಓಕೆನಾ, ಬೆಂಗಳೂರು ನಗರದಲ್ಲಿ ಇಲ್ಲಿ ಅಮೌಂಟ್ ಆದಷ್ಟು ಯಾರ ಖಾತೆಗೂ ಕೂಡ ಜಮಾ ಆಗಿಲ್ವಂತೆ. ಯಾಕಂದರೆ ಒಂದು ಕಾರಣ ಇದೆ ಅದಕ್ಕೆ. ಬೆಂಗಳೂರು ನಗರದಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಶ್ರೀಮಂತರೇ BPL ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದ್ರಂತೆ. ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಿಮಗೆ, ರೇಷನ್ ಕಾರ್ಡನ್ನು ಪ್ರತಿ ವೀಕ್ ಚೆಕ್ ಮಾಡ್ಕೋತಾ ಇರಿ, ಪ್ರತಿ ವಾರದಲ್ಲಿ. ಆದರೆ ಅದು ನೀವು ಒಂದು ದಿನದಲ್ಲಿ ಕೂಡ ಚೆಕ್ ಮಾಡಲೇಬೇಕು. ಯಾಕಂದರೆ ಆ ರೀತಿ ನಿಮಗೆ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇರುವಂಥದ್ದು ಆಹಾರ ಇಲಾಖೆ. ನೀವು ಎಚ್ಚೆತ್ಕೊಂಡಿರಬೇಕಾಗತ್ತೆ. ಈಗಾಗಲೇ ನಿಮಗೆ ಗೊತ್ತಿರುವಂಥದ್ದೇ, ಈಗಾಗಲೇ ಆಹಾರ ಇಲಾಖೆದವರು 15 ಲಕ್ಷಕ್ಕಿಂತ 15 ಲಕ್ಷ ಅಥವಾ 20 ಲಕ್ಷದವರೆಗೂ ಕೂಡ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಅದರೊಳಗೆ ಹೈಯೆಸ್ಟ್ ಬೆಂಗಳೂರು ನಗರದಲ್ಲಿನೇ ಒಂದು ರದ್ದು ಮಾಡಲಾಗಿದೆ ಅಂತ. ಯಾಕಪ್ಪ ಅಂದರೆ, ಈಗ BPL ರೇಷನ್ ಕಾರ್ಡ್ ನಮ್ಮಲ್ಲಿ ಟೋಟಲ್ ಆಗಿ ಒಂದು 80% ಹೊಂದಿದಾರಂತ ಅನ್ಕೊಳ್ಳಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು 70% ಹೊಂದಿದಾರಂತ ಅನ್ಕೊಳ್ಳಿ. ಅದರಲ್ಲಿ 20ರಿಂದ 25% ಬರೀ ಬೆಂಗಳೂರಿನಲ್ಲಿ ಇದಾರಂತೆ. ಅಷ್ಟೊಂದು ಬೆಂಗಳೂರಿನಲ್ಲಿ ಹೋಗಿ ದುಡಿಲಿ ಇವ್ರಿಗೆ ಏನಾಗುತ್ತೆ ನೋಡಿ. ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಶ್ರೀಮಂತರೇ ಇರುವಂಥದ್ದು. ಸೊ ಅವ್ರ ಹತ್ರ BPL ರೇಷನ್ ಕಾರ್ಡ್ ಯಾಕೆ ಬರುತ್ತೆ ಹೇಳಿ? ಆಲ್ಮೋಸ್ಟ್ ಅಲ್ಲಿ ನೌಕರಸ್ಥರು ಇರ್ತಾರೆ. ಆದರೆ
ಆದಾಯ ತೆರಿಗೆ ಕಟ್ಟುವವರು ಇರ್ತಾರೆ. ಸೊ ಅಂಥವ್ರ ಹತ್ರ BPL ರೇಷನ್ ಕಾರ್ಡ್ ಇದ್ದರೆ ಅವರನ್ನು ರದ್ದು ಮಾಡುತ್ತಾರೆ, 100% ಮಾಡ್ತಾರೆ. ಈಗಾಗಲೇ ರದ್ದು ಮಾಡಿದಾರನು ಕೂಡ ಅವ್ರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಇದೇನಪ್ಪ ನಮಗೆ ಅಮೌಂಟೇ ಬರ್ತಾ ಇಲ್ಲ, ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ, ನಮ್ಗೆ ಇದುವರೆಗೂ ಕೂಡ ಬಂದಿಲ್ಲ, ಆದರೆ BPL ರೇಷನ್ ಕಾರ್ಡ್ ಚೆಕ್ ಮಾಡೋದು ಹೇಗೆ, ಈ ರೀತಿಯಾಗಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಒಂದು BPL ರೇಷನ್ ಕಾರ್ಡ್ ರದ್ದು ಆಗಿದೆಯೋ ಇಲ್ವೋ, APL ಇರಲಿ BPL ಇರಲಿ ರದ್ದು ಆಗಿದೆಯೋ ಇಲ್ವೋ ಅನ್ನುವಂಥದ್ದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಾವು ಫಾಲೋ ಮಾಡಿಕೊಂಡು ಸರ್ಚ್ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ಲ, ಸೊ ಆ ರೀತಿಯಾಗಿ ನೀವು ಮಾಡ್ಕೋಬೋದು. ಒಂದ್ಸರಿ ಒಂದು ವಿಡಿಯೋನ ನೋಡ್ಕೊಂಡು ಮಾಡಿ, ಆದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮೊದಲನೇದಾಗಿ, ಓಕೆನಾ. ಸೊ ಇದು ಒಂದು ಬೆಂಗಳೂರು ನಗರದಲ್ಲಿ ಒಂದು ಆಘಾತನೇ ಅಂತ ಅನ್ಬೋದು. ಯಾಕಂದರೆ ಇದುವರೆಗೂ ಕೂಡ ಆರಾಮಾಗಿ ಹಣ ಪಡಿತಾ ಇದ್ರು, BPL ರೇಷನ್ ಕಾರ್ಡ್ ಇಲ್ಲದಿದ್ದರೂ ಕೂಡ ಹಣ ಪಡಿತಾ ಇದ್ರು. ಅಂದರೆ ಒಂಥರ ಈ ಕಡೆಗೆ ಬಡವರ ಹಣ ಪಡಿತಾ ಇದ್ದಾರೆ ಅಂತ ಅನ್ಬೋದು ನೋಡಿ. ಯಾಕಂದರೆ ಅವರಿಗೆ ಅಮೌಂಟ್ ಹೋಗಿಲ್ಲ ಅಂದರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲರ ಖಾತೆಗೆ ಇನ್ನೊಂದು ಕಂತು ಹೋಗ್ಬೋದೇನೋ, ಹೌದಲ್ವಾ. 10 ಕಂತುವರೆಗೂ ಕೂಡ 20,000 ಪ್ರತಿಯೊಂದು ಮಹಿಳಾ ಫಲಾನುಭವಿಗಳಿಗೆ ಹೋದರೆ ಅವರು ಎಲಿಜಿಬಲ್ ಇಲ್ಲ ಅಂದರೂ ಅವರಿಗೆ ಹಾಕಿದ್ದಾರೆ ಅಂದ ಬಳಿಕ ಅದನ್ನು ಏನಾದರೂ ತೆಗೆದುಬಿಟ್ಟು ನಿಮಗೆ ಹಾಕಿದರೆ ಇನ್ನೂ 1 ಅಥವಾ 2 ಕಂತುಗಳು ನಿಮ್ಮ ಖಾತೆಗೆ ಜಮಾ ಮಾಡ್ಬೋದಿತ್ತು ಬಡ ಜನರಿಗೆ. ಸೊ ಆ ಒಂದು ಕೆಲಸವನ್ನು ಈಗ ಸರ್ಕಾರ ಎಚ್ಚೆತ್ಕೊಂಡು ಮಾಡ್ತಾ ಇರುವಂಥದ್ದು. ಸೊ ಒಳ್ಳೆ ನಿರ್ಧಾರ ಅಂತಲೇ ಹೇಳ್ಬೋದು. ಸೊ ಅದನ್ನು ಆಲ್ಮೋಸ್ಟ್ ಯಾರು ನಿಮ್ಮ ಒಂದು BPL ರೇಷನ್ ಕಾರ್ಡ್ ರದ್ದಾಗಿದೆ ಚೆಕ್ ಮಾಡಿ ಗೊತ್ತಾಗುತ್ತೆ ನಿಮಗೆ ರದ್ದಾಗಿದೆಯೋ ಇಲ್ವೋ. ರದ್ದಾಗಿದ್ದರೆ ನಿಮ್ಗೆ ಅಮೌಂಟ್ ಬರಲ್ಲ, ರದ್ದಾಗಿಲ್ಲ ಅಂದರೆ ಅಮೌಂಟ್ ಬಂದಿಲ್ಲ ಅಂದರೆ ಸೊ ಏನು ಮಾಡಬೇಕು ಏನಿಲ್ಲ ಅನ್ನೋದು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಒಂದು ಸ್ವಲ್ಪ ನಮ್ಮ ಚಾನಲಲ್ಲಿ ವಿಡಿಯೋಗಳನ್ನು ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಓಕೆನಾ. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಾನು ಹೇಳಿದ್ನೆಲ್ಲ ಸಚಿವೆ ಏನು ಹೇಳಿದ್ರಂತ ಸ್ಪಷ್ಟನೆ ಕೊಟ್ಟಿದ್ದಾರಂತ. ಸೊ ಅದ್ರ ಬಗ್ಗೆ ಒಂದು ಕ್ಲಿಪ್ಪನ್ನು ನಿಮಗೆ ತೋರಿಸ್ತೇನಂತ ನಾನು ಹೇಳಿದ್ದೆ, ಮಾತು ಕೊಟ್ಟಿದ್ದೆ. ಸೊ ಅದನ್ನು ಕ್ಲಿಪ್ಪನ್ನು ನೋಡ್ಕೊಂಬನ್ನಿ ಒಂದು ಸ್ವಲ್ಪ. ಹಾಕಿದ್ದೀನಿ, ದುಡ್ಡು ಬಂದಿದೆ. ಜೂನ್ ಜುಲೈದು ನೋಡಿ, ಒಂದು ತಿಂಗಳಿಗೆ 2,400 2,600 ಈ ರೀತಿ ಇದು ಇರುತ್ತೆ. ಒಂದು ಬ್ಯಾಂಕ್ನಲ್ಲಿನೇ 10 ಕೋಟಿ 11 ಕೋಟಿ ವ್ಯವಹಾರ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಯೋಜನೆ ದುಡ್ಡನ್ನು ಹಾಕ್ತಾ ಇದ್ದೀವಿ. ಎಲ್ಲೋ ತಾಂತ್ರಿಕ ದೋಷಗಳಾಗುತ್ತೆ. ನಮ್ಮ ಗೌರ್ನೆನ್ಸ್ದವ್ರು ನೋಡ್ಕೊಳ್ತಾ ಇರ್ತಾರೆ. ದುಡ್ಡನ್ನು ಫೈನಾನ್ಸ್ ಬಿಡುಗಡೆ ಮಾಡುತ್ತೆ, ದುಡ್ಡನ್ನು ಕ್ಲಿಯರ್ ಮಾಡಿ ನಾವು ಟ್ರೆಸರಿಗೆ ಕಳಿಸ್ತೀವಿ. ಟ್ರೆಸರಿಗೆ ಕಳಿಸಿದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಬೇಕು. 2 ತಿಂಗಳದ್ದು ಹಾಕಿದ್ದೀನಿ, ಜೂನ್ ಜುಲೈ ಬಂದಿರಲಿಲ್ಲ, ಹಾಕಿದ್ದೀನಿ. ಮೊನ್ನೆ ಗುರುವಾರನೇ 2 ತಿಂಗಳದ್ದು ಕ್ಲಿಯರ್ ಆಗಿದೆ. ಆಗಸ್ಟದು 25 ಒಳಗಡೆ ಹಾಕ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ. ಸೊ ಈ ರೀತಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಏನು ಹೇಳಿದ್ರಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಸೊ ಈಗ ಒಂದು ಗುರುವಾರದಂದೇ ಅಮೌಂಟು ಆದಷ್ಟು ಬ್ಯಾಂಕ್ಗಳಿಗೆ ಹೋಗಿದೆ. ಇನ್ನು ಬ್ಯಾಂಕ್ದವರು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡೋದು ಬಾಕಿ ಇರುವಂಥದ್ದು. ಸೊ ಈಗ ಆಗಸ್ಟ್ ತಿಂಗಳದು ಕೂಡ 25ನೇ ತಾರೀಕು ನಂತರ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದರೆ 13ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಬರುತ್ತಿದೆ. ಸೊ ಯಾರಿಗೆ ಅಮೌಂಟ್ ಬಂದಿಲ್ಲ ಇನ್ಮೇಲಿಂದ 12ನೇ ಕಂತಿನ ಹಣ ಕೂಡ ಜಮಾ ಆಗಲಿದೆ ವೀಕ್ಷಕರೇ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಕ್ಲಾರಿಫಿಕೇಶನ್ ಸಿಕ್ಕದ್ದೆ ಆದರೆ ಸೊ ಈ ಒಂದು ಜಿಲ್ಲೆಗಳನ್ನು ನಾವು ತಿಳ್ಕೊಳ್ಳೋಣ. 12 ಜಿಲ್ಲೆಗಳು ಯಾವ್ಯಾವ ಇದಾವೆ, ಸೊ ಇವತ್ತು 12ನೇ ಕಂತಿನ ಹಣ ಯಾರ ಖಾತೆಗೆ ಬರ್ತಾ ಇದೆ ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ನಾನು ಒಂದೊಂದಾಗಿ ಪಿನ್ ಟು ಪಿನ್ ತಿಳಿಸ್ತಾ ಹೋಗ್ತೀನಿ. ನೋಡಿ ಇಲ್ಲಿ ನೋಡಿ, ಬೆಂಗಳೂರು ನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ. ಸೊ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ದರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಈ ಒಂದು ಜಿಲ್ಲೆದಲ್ಲಿರುವಂತಹ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಜಮಾ ಆಗಲ್ಲ. 30ದಿಂದ 35% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗುತ್ತೆ. ಮತ್ತು ನಾಳೆ ಬೇರೆ ಬೇರೆ ಜಿಲ್ಲೆಗಳನ್ನು ಕಲೆಕ್ಟ್ ಮಾಡಿಕೊಂಡ್ರೆ ಸೊ ಆ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡ್ತಾರೆ. ಮತ್ತೆ ರಿಪೀಟ್ ಮತ್ತೊಂದು ಕೆಲವೊಂದಿಷ್ಟು ಜಿಲ್ಲೆಗಳು ಉಳಿದಿರ್ತವೆ, ಆ ಒಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಜಮಾ ಮಾಡ್ತಾರೆ. ಮತ್ತು ರಿಪೀಟ್ ಈಗ ಯಾವ್ಯಾವ ಜಿಲ್ಲೆಗಳನ್ನ ಹೇಳಿದ್ ನೋಡಿ. ಸೊ ಒಂದು ಜಿಲ್ಲೆಗಳಿಗೆ ಬರ್ತಾರೆ, ಅಲ್ಲಿರುವಂತಹ ಬಾಕಿ ಇರುವಂತಹ ಫಲಾನುಭವಿಗಳಿಗೆ ಮತ್ತೆ 30% ಅಮೌಂಟ್ ಜಮಾ ಮಾಡ್ತಾರೆ. ಈ ರೀತಿಯಾಗಿ ಒಂದು ಜಿಲ್ಲೆಯಲ್ಲಿ 3 ಹಂತದಲ್ಲಿ ಅಮೌಂಟು ಜಮಾ ಮಾಡ್ತಾರೆ. ಒಂದು ಜಿಲ್ಲೆಗೆ 3 ಸಾರಿ ಅಮೌಂಟ್ ಹಾಕ್ತಾರೆ. ಒಮ್ಮೆರೆ ಎಲ್ಲರ ಖಾತೆಗೆ ಜಮಾ ಮಾಡಲ್ಲ. 30%, 40%, ಈ ರೀತಿಯಾಗಿ ಅಮೌಂಟು 100% ಆಗಿ ಕಂಪ್ಲೀಟ್ ಮಾಡ್ತಾರೆ. ಓಕೆನಾ. ನಿಮಗೆ ಒಮ್ಮೆಲೆ ಬರುತ್ತೆ ಅಂತ ನೀವು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ, ಹಂತವಾಗಿ ಹಣ ಜಮಾ ಆಗ್ತಾ ಬರ್ತಾ ಇರುವಂಥದ್ದು. ಸೊ ಅದ್ರ ಬಗ್ಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದು ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.